ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ್ನಾ. ನಾಗಪಂಚಮಿ ಹಬ್ಬನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಜೊತೆ ಬಂದಿದ್ದೀನಿ. ನಾಗಪಂಚಮಿ ಹಬ್ಬನ ನಾವು 2 ದಿನ ಆಚರಣೆ ಮಾಡ್ತೀವಿ. ಒಂದು ದಿನ ಹೊರಗಡೆ ಹಾಲೆರಿತೀವಿ, ಮತ್ತೊಂದು ದಿನ ಒಳಗಡೆ ಹಾಲೆರಿತೀವಿ. ಕೆಲವು ಮನೆ ಪದ್ಧತಿಯಲ್ಲೆಲ್ಲ ಒಂದೇ ದಿನ ಹಬ್ಬ ಮಾಡ್ತಾರೆ. ನಾನು ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿನ ಹಾಕಿದೆ. ನನಗೆ ಚುಕ್ಕಿ ರಂಗೋಲಿ ಅಷ್ಟಾಗೆಲ್ಲ ಬರಲ್ಲ. ಸೊ ಡಿಸೈನ್ ರಂಗೋಲಿ ಪ್ಲೇಟ್ ಸಿಗುತ್ತಲ್ವ, ಅದರಲ್ಲೇ ತೊಗೊಂಡು ಬಂದಿದ್ದೆ. ಅದನ್ನೇ ಹಾಕಿಬಿಟ್ಟು ಮೇಲೆ ಹಬ್ಬ ಅಂತ ಕಲರ್ಫುಲ್ ರಂಗೋಲಿನ ಹಾಕಿದೆ. ಮತ್ತೊಂದು ರಂಗೋಲಿನ ಚುಕ್ಕಿ ರಂಗೋಲಿನ ನಮ್ಮಮ್ಮ ಹಾಕಿದರು. ನಾನು ಬೇಗನೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾವು ಹೊಲದಲ್ಲಿ ಹೋಗಿ ನಾಗಪ್ಪನಿಗೆ ಹಾಲು ಎರಿತೀವಿ. ಸೊ ಬೇಗನೆ ಮಾಡಿಕೊಂಡು ಅಮ್ಮ ಅಷ್ಟೊತ್ತಿಗೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಹಸ್ಬೆಂಡ್ಗೆ ಮತ್ತು ನಮ್ಮ ಮಾವಂಗೆಲ್ಲ ತಿಂಡಿ ಕೊಟ್ವಿ. ನಾನು ನಮ್ಮಮ್ಮ ಹೊಲದಲ್ಲಿ ಪೂಜೆ ಆದಮೇಲೆ ಊಟ ಮಾಡ್ತೀವಿ. ಹೊಲದಲ್ಲಿ ಪೂಜೆ ಮಾಡೋಕ್ಕೆ ಏನೇನು ಬೇಕು, ಕಾಯಿ, ಹೂವು, ಹಣ್ಣು, ಕರ್ಪೂರ, ಕುಂಕುಮ, ಅರಿಶಿನ ಎಲ್ಲನೂ ತೊಗೊಂಡೆ. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಇಲ್ಲಿ ಪೂಜೆಗೆ ನಾಗಪ್ಪನಿಗೆ ಏನು ಎಡೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಒಂದು ಕಪ್ಪಲ್ಲಿ ನೀರು, 2 ಹೆಚ್ಚು ಬೆಲ್ಲನ ಕರಗೋ ತನಕ ನೀರನ್ನ ಚೆನ್ನಾಗಿ ಕುದಿಸ್ಬೇಕಷ್ಟೇ. ಬೆಲ್ಲ ಕರಗಿದ ಮೇಲೆ ಗ್ಯಾಸ್ನ ಆಫ್ ಮಾಡಬೇಕು. ಉಂಡೆ ಕಟ್ಟೋಕ್ಕೆ ಆಣದ ಥರ ಮಾಡ್ತೀವಲ್ಲ, ಆ ಥರ ಏನು ಬೇಡ. ಇದು ಹಳ್ಳಿಟ್ಟು ಅಂತ. ಹಳ್ಳಿಟ್ಟು ಅಂದರೆ ಗೋಧಿನ ಚೆನ್ನಾಗಿ ಹುರಿದು ಹಳ್ಳಾಗೋವರೆಗೂ ಹರಳನ್ನ ಮಿಷಿನಿಗೆ ಹಾಕ್ಸ್ಬೇಕು. ಅದು ಹಿಟ್ಟಾಗುತ್ತೆ. ಹಿಟ್ಟಿಗೆ ಸ್ವಲ್ಪ ಶುಂಠಿ ಪೌಡ್ರು, ಆಮೇಲೆ ಈ ಕಡೆ ಕೊಬ್ಬರಿ ಕಸಕಸೆನ ತೊಗೊಂಡಿರಬೇಕು. ಆ ಹಿಟ್ಟಿಗೆ ಆ ಬೆಲ್ಲದ ನೀರನ್ನ ಹಾಕ್ತಾ ಹೋಗಬೇಕು. ಈ ಥರ ಈ ಚಪಾತಿ ಕಲಿಸ್ಕೊತೀವಲ್ಲ ಹಿಟ್ಟನ್ನ, ಅದಕ್ಕೆ ಆ ಥರ ಮಾಡಬೇಕು. ತೀರಾ ಚಪಾತಿಗೆ ಮೆತ್ತದ ಥರ ಕಲಿಸ್ಕೋಬಾರ್ದು. ಸ್ವಲ್ಪ ಚೆನ್ನಾಗಿ ನಾದಿ ಗಟ್ಟಿ ಥರ, ಉಂಡೆ ಕಟ್ಟಗೆ ಗಟ್ಟಿ ಥರ ಕಲಿಸ್ಕೋಬೇಕು. ಇದನ್ನು ನಾವೇನು ಉತ್ತರ ಕರ್ನಾಟಕದ ಮಂದಿ ಅಲ್ಲ, ಬಟ್ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ನಾಗಪ್ಪನಿಗೆ ಎಡೆ ಮಾಡೋದಕ್ಕೆ ಜಾಸ್ತಿ ಈ ಥರ ಹಳ್ಳಿಟ್ಟು ಉಂಡೆನ ಮಾಡ್ತಾರೆ. ನಮ್ಮ ಮನೇಲಿ ಇದೇ ಥರ ಪದ್ಧತಿ ಬಂದಿರೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ವರ್ಷಕ್ಕೆ ಒಂದೇ ಸಲ ಇದನ್ನು ಹಳ್ಳಿಟ್ಟು ಉಂಡೆನ ಮಾಡೋದು. ನಮ್ಮ ಅತ್ತೆ ಮಾಡಿದರು, ನನಗಿನ್ನೂ ಬರಲ್ಲ. ಅವ್ರು ನೋಡಿ ನಾನು ಕಲ್ತ್ಕೋತಾ ಇದ್ದೀನಿ. ಮಾಡೋದು ನೋಡಿದ ಮೇಲೆ ಗೊತ್ತಾಯಿತು ತುಂಬ ಈಸಿ ಇದೆ ಅಂತ. ಹಬ್ಬದ ಗಡಿಬಿಡಿಯಲ್ಲಿ ತುಂಬ ಟೈಮ್ ಆಗಿತ್ತು ಅಂತ ನಾನು ಫುಲ್ ಇನ್ ಡೀಟೇಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಮುಂದಿನ ಸಾರಿ ಇದನ್ನೇ ಕ್ಲೀನಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕಸಕಸೆ ಮತ್ತು ಒಣ ಕೊಬ್ಬರಿನ ಹಾಕಬೇಕು. ಸ್ವಲ್ಪ ಡ್ರೈ ಇರುತ್ತೆ ಅಂತ ಸ್ವಲ್ಪ ನೀರು ಹಚ್ಕೊಳ್ಬೇಕಾದ್ರೆ ರೋಲ್ ಮಾಡ್ಕೋಬೋದು ಕೈಯಲ್ಲೇ. ಈ ಕಡೆ ಕಡಲೆಕಾಳು ಪಲ್ಯ ಮಾಡ್ಕೊಂಡಿದ್ದೆ. ಅನ್ನ ಮತ್ತು ರಸಮ್ ಎಲ್ಲ ಮಾಡಿಕೊಂಡು ಹೊಲಕ್ಕೆ ಎಲ್ಲ ತೊಗೊಂಡು ಹೊರಟ್ವಿ. ನಮ್ಮ ಹಸ್ಬೆಂಡ್ ನನ್ನ ಬಿಟ್ಟು ಆಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಬರೋಕ್ಕೆ ಹೊರಟರು. ಬೇಗನೆ ಬರಬೇಕು ಅಂದ್ಕೊಂಡ್ವಿ, ಆದರೆ ಆಲ್ರೆಡಿ 10:30 ಆಗಿಬಿಟ್ಟಿತ್ತು, ಲೇಟ್ ಆಗಿತ್ತು. ನನ್ನ ಬಿಟ್ಟು ಅಮ್ಮನ ಕರ್ಕೊಂಬರೋಕ್ಕೆ ಹೊರಟರು. ಇಲ್ಲಿ ನಮ್ಮದು ಆ ಕಡೆ ಚಾನಲ್, ಆ ಕಡೆ ನಮ್ಮದು ಹೊಲ ಇರೋದು. ಚಾನಲಲ್ಲಿ ನೀರು ಇರೋದ್ರಿಂದ ನಾವು ಇಲ್ಲಿ ಕಂಬಿ ಮೇಲೆ ನಡ್ಕೊಂಡು ಹೋಗಬೇಕು. ಚಾನಲಲ್ಲಿ ನೀರಿಲ್ಲ ಅಂದರೆ ಕೆಳಗಡೆಯಿಂದನೇ ನಡ್ಕೊಂಡು ಹೋಗ್ಬೋದು. ಇದೇ ನಮ್ಮದು ಅಡಿಕೆ ತೋಟ. ಈ ಹೊಲದಲ್ಲೇ ನಮ್ಮ ನಾಗಪ್ಪನ ಕಟ್ಟೆ ಇರೋದು. ಇಲ್ಲಿ ನೋಡಿ, ನಮ್ಮ ನಾಗಪ್ಪನ ಕಟ್ಟೆ ಇರಲೇ ಇರೋದು. ನಾವು ಪ್ರತಿ ವರ್ಷ ಇಲ್ಲಿಗೆ ಬಂದು ಹಾಲೆರೆಯೋದು. ಅಮ್ಮನೂ ಅಷ್ಟೊತ್ತಿಗೆ ಬಂದರು. ಅಮ್ಮ ಎಲ್ಲ ಆ ಕಡೆ ಎಲ್ಲ ಹುಲ್ಲೆಲ್ಲ ತೆಗೆದುಬಿಟ್ಟು ಸುತ್ತಮುತ್ತ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪೂಜೆಗೆ ಏನೇನು ಸಾಮಾನು ಬೇಕೋ ಎಲ್ಲ ಕೊಡ್ತಾ ಹೋದೆ. ಅಮ್ಮನೂ ಪೂಜೆ ಮಾಡಿದರು. ಕರ್ಪೂರ ಬೆಳಗ್ಗೆ ಕಾಯಿ ಹೊಡೆದು ಕೊಬ್ಬರಿ ಬಟ್ಲದಲ್ಲಿ ಹಸಿ ಹಾಲನ್ನ ನಾಗಪ್ಪನಿಗೆ ಹಾಲೆರೆದ್ರು. ನಂತರ ನಮ್ಮ ಹಸ್ಬೆಂಡೂ ಹಾಲೆರೆದ್ರು. ನಾನು ಕೂಡ ಪೂಜೆ ಮಾಡಿ ಕಾಯಿ ಹೊಡೆದು ನಾನು ಕೂಡ ಹಾಲೆರೆದೆ. ನಮ್ಮದು ಅಡಿಕೆ ಹಾಕಿ 2 ವರ್ಷ ಆಗಿದೆ. ಅಡಿಕೆ ಗಿಡ ಮಧ್ಯದಲ್ಲೆಲ್ಲ ಮೆಕ್ಕೆಜೋಳನ ಹಾಕಿದ್ದೀವಿ. 3 ವರ್ಷ 4 ವರ್ಷ ಹಾಕಿದ ಮೇಲೆಲ್ಲ ಬೆಳೆನ ಬೆಳ್ಕೊಳಕ್ಕಾಗಲ್ಲ. ಇವಾಗ ಅಡಿಕೆ ಗಿಡದಲ್ಲಿ ಮೆಕ್ಕೆಜೋಳ ಹಾಕಿದ್ವಿ. ಲಾಸ್ಟ್ ಇಯರು ಅವರೆಕಾಯಿ ಹಾಕಿದ್ವಿ. ಕಾಯಿ ತುಂಬ ಗಟ್ಟಿತ್ತು, ಹೊಡೆಯೋಕ್ಕೆ ಬರಲಿಲ್ಲ. ಎಷ್ಟು ಪ್ರಯತ್ನಪಟ್ಟು ಕಷ್ಟಪಟ್ಟು ಕಾಯಿ ಹೊಡೆದೆ. ಎಲ್ಲ ಪೂಜೆ ಮುಗಿಸಿ ಎಡೆನ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಹೊಲಕ್ಕೆ ತುಂಬ ಅದನ್ನು ಚರ್ಗ ಹಾಕ್ತಾರೆ. ಚರ್ಗ ಅಂದರೆ ಓಲ್ಗಂತ ಹೇಳಿಬಿಟ್ಟು ಹಾಕ್ತಾರೆ. ಬೆಳೆ ಎಲ್ಲ ಚೆನ್ನಾಗಿ ಸಮೃದ್ಧಿಯಾಗಲಿ ಬರಲಿ ಅಂತ ಚರ್ಗ ಹಾಕ್ತಾರೆ. ಅಮ್ಮ ಎಲ್ಲ ಕಡೆ ಹಾಕ್ತಾಯಿದ್ದಾರೆ. ಲಾಸ್ಟಿಗೆ ಊಟ ಮಾಡಿಕೊಂಡು ಅಲ್ಲೇ ಒಂದು ಫೋಟೋ ತಗೊಂಡು ಬಂದ್ವಿ. ನೆಕ್ಸ್ಟ್ ಡೇ ಶುಕ್ರವಾರ ನಾಗಪ್ಪಂದು 2ನೇ ದಿನ ಹಬ್ಬ ಇದೆ, ಒಳಗಡೆ ಹಾಲೆರೆಯೋದು. ಹಾಗೆ ಕೂಡ ಶುಕ್ರವಾರನೂ ಇದೆ, ಮೊದಲನೇ ಶುಕ್ರವಾರ. ತಿಂಗಳಲ್ಲಿ 4 ವಾರನೂ ಶುಕ್ರವಾರ ಪೂಜೆ ಮಾಡ್ತೀನಿ, ಅಂದರೆ ಶುಕ್ರಗೌರಿ ಪೂಜೆ ಮಾಡ್ತೀನಿ ಶ್ರಾವಣದಲ್ಲಿ. ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿದೆ. ಸಂಜೆ ಹೊತ್ತಲ್ಲಿ ನಾಗಪ್ಪನಿಗೆ ಹಾಲೆರಿತೀವಿ, ಅಂದರೆ ಮಣ್ಣಲ್ಲಿ ಮಾಡಿ ನಾಗಪ್ಪನಿಗೆ ಹಾಲೆರಿತೀವಿ. ನಾಳೆ ಶನಿವಾರ ನಮ್ಮದು ತೋಟದ ಪೂಜೆ ಇರೋದ್ರಿಂದ ರಿಲೇಷನ್ಸ್ ಎಲ್ಲ ಬರ್ತಾಯಿದ್ರು ಮಧ್ಯಾಹ್ನದಿಂದ. ಗಡಿಬಿಡಿಯಲ್ಲಿ ನಾನು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಮ್ಮದು ಇನ್ನೊಂದು ಹೊಲದಲ್ಲಿ ಅಡಿಕೆ ಗಿಡ ಹುಸಿ ಹೊಡೆದಿದೆ. ಹುಸಿ ಅಂದರೆ ಫಲ ಕೊಟ್ಟಿದೆ ಅಂತ. ಅಡಿಕೆ ಗಿಡಕ್ಕೆ ಪೂಜೆ ಮಾಡಿದ್ವಿ. ರಿಲೇಷನ್ಸ್ ಎಲ್ಲ ಬಂದಿದ್ದರು. ಪೂಜೆ ಎಲ್ಲ ಚೆನ್ನಾಗಾಯಿತು. ಥ್ಯಾಂಕ್ ಯು ಆಲ್.